2025ರ ಕುಂಭ ಮೇಳದ ಸಮಯದಲ್ಲಿ ತನ್ನ ಸೌಂದರ್ಯದ ಮೂಲಕವೇ ಇಂಟರ್ನೆಟ್ನಲ್ಲಿ ಹೊಸ ಸಂಚಲನ ಮೂಡಿಸಿದವರು ಮೊನಾಲಿಸಾ ಭೋಸ್ಲೆ. ಮೊನಾಲಿಸಾ ಅವರ ಆ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಅವರು ಯಾವ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಸಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆ ಬಳಿಕ ಅವರ ಜೀವನದ ದಿಕ್ಕೇ ಬದಲಾಯಿತು. ಸಿನಿಮಾಗಳಲ್ಲಿ ಸದ್ಯಕ್ಕೆ ಅಭಿನಯಿಸ್ತಾ ಇದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳು ಕೈಯಲ್ಲಿರುವಾಗಲೇ ಇದೀಗ ಅಭಿಮಾನಿಗಳಿಗೆ ಬಿಗ್ ಶಾಕ್ ಒಂದನ್ನು ಕೊಟ್ಟಿದ್ದಾರೆ ಮೊನಾಲಿಸಾ ಭೋಸ್ಲೆ. ಇದ್ದಕ್ಕಿದ್ದಂತೆ ತಮ್ಮ ಪ್ರಿಯಕರನ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕೇರಳದ ತಿರುವನಂತಪುರಂನ ದೇವಸ್ಥಾನವೊಂದರಲ್ಲಿ ನಟ, ಮಾಡೆಲ್ ಆಗಿರುವಂತಹ ಮೊಹಮ್ಮದ್ ಫರ್ಹಾನ್ ಅವರನ್ನ ಮೊನಾಲಿಸಾ ವಿವಾಹ ಆಗಿದ್ದಾರೆ. ಮೊನಾಲಿಸಾ ಹಾಗೂ ಮೊಹಮ್ಮದ್ ಫರ್ಹಾನ್ ಅಂತರ್ಧರ್ಮೀಯ ವಿವಾಹವಾಗಿದ್ದಾರೆ. ಮನೆಯವರ ವಿರೋಧದ ನಡುವೆ ಈ ಒಂದು ಮದುವೆ ನಡೆದಿದೆ. ತಿರುವನಂತಪುರಂನ ಅರುಮನೂರಿನಲ್ಲಿರುವ ಮಂದಿರದಲ್ಲಿ ನಡೆದಂತಹ ಈ ಒಂದು ಮದುವೆ ಸಮಾರಂಭದಲ್ಲಿ ಸ್ಥಳೀಯ ನಿವಾಸಿಗಳು ಮತ್ತು ರಾಜಕೀಯ ನಾಯಕರು ಭಾಗವಹಿಸಿದ್ರು. ಅರ್ಚಕರು ನೀಡಿದ ತಾಳಿಯನ್ನ ಕಟ್ಟಿ ಕುಂಕುಮವನ್ನ ಇಡುವ ಮೂಲಕ ಫರ್ಹಾನ್ ಮೊನಾಲಿಸಾ ಅವರನ್ನ ವರಿಸಿದ್ರು. ಇನ್ನು ಮದುವೆಯ ನಂತರ ಮಾತನಾಡಿದ ಈ ಜೋಡಿ, ನಮಗೆ ಕೇರಳ ಅಂದ್ರೆ ತುಂಬಾ ಇಷ್ಟ. ಇಲ್ಲಿನ ಸುರಕ್ಷತೆ ಮತ್ತು ಪರಿಸರ ಕಂಡು ನಾವು ಇಲ್ಲೇ ಮದುವೆ ಆಗೋದಕ್ಕೆ ನಿರ್ಧರಿಸಿದ್ವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನು ನಿಮಗೆಲ್ಲ ಗೊತ್ತೇ ಇದೆ, ಮೊನಾಲಿಸಾ ಇಂಧೋರ್ ಮೂಲದವರು, ಮೊಹಮ್ಮದ್ ಫರ್ಹಾನ್ ಮಹಾರಾಷ್ಟ್ರದವರು. ಇವರಿಬ್ಬರು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. 6 ತಿಂಗಳ ಹಿಂದೆ ಚಿತ್ರೀಕರಣದ ಸಂದರ್ಭದಲ್ಲಿ ಪರಸ್ಪರ ಇಬ್ಬರು ಭೇಟಿಯಾಗಿದ್ರು. ನಾನು ಮೊನಾಲಿಸಾಳನ್ನ ಚಿತ್ರೀಕರಣದ ಸೆಟ್ನಲ್ಲಿ ಭೇಟಿಯಾದೆ. 6 ತಿಂಗಳಿಂದ ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ. ಈ 6 ತಿಂಗಳು ನಮಗೆ 60 ವರ್ಷಗಳ ಸುದೀರ್ಘ ಬಾಂಧವ್ಯ ಅನ್ನೋ ರೀತಿ ಭಾಸವಾಗುತ್ತೆ ಅಂತ ಫರ್ಹಾನ್ ಹೇಳಿದ್ದಾರೆ. ಇನ್ನು ಸಿನಿಮಾ ಚಿತ್ರೀಕರಣಕ್ಕಾಗಿ ಕೇರಳಕ್ಕೆ ಬಂದಿದ್ದಂಥ ಈ ಜೋಡಿ ಇಲ್ಲಿನ ಸಂಸ್ಕೃತಿಗೆ ಮಾರು ಹೋಗಿದ್ದಾರೆ. ಕೇರಳದ ಸೌಂದರ್ಯ ಮತ್ತು ಇಲ್ಲಿನ ಜನರ ಗುಣ ನಮಗೆ ತುಂಬಾ ಇಷ್ಟ ಆಯಿತು. ಬೇರೆ ರಾಜ್ಯಗಳಲ್ಲಿ ನಮ್ಮ ಸಂಬಂಧಕ್ಕೆ ವಿರೋಧ ವ್ಯಕ್ತವಾಗುವಂಥ ಆತಂಕ ಇತ್ತು. ಹಾಗಾಗಿ ನಾವು ಕೇರಳ ಸುರಕ್ಷಿತ ಅಂತ ಇಲ್ಲೇ ಮದುವೆ ಆಗೋದಕ್ಕೆ ಅನುಮತಿಯನ್ನ ಪಡೆದ್ವಿ ಅನ್ನೋ ಮಾತನ್ನ ಫರ್ಹಾನ್ ಹೇಳಿದ್ದಾರೆ. ಇನ್ನು ಫರ್ಹಾನ್ ಅವರನ್ನ ಮದುವೆ ಆಗೋದಕ್ಕೂ ಮುಂಚೆ ಮೊನಾಲಿಸಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ನಾವಿಬ್ರು ಮದುವೆ ಆಗೋದಕ್ಕೆ ಹೆತ್ತವರ ವಿರೋಧ ಇದೆ, ಹಾಗಾಗಿ ನಮಗೆ ರಕ್ಷಣೆ ಬೇಕು ಅಂತ ಕೇರಳ ಪೊಲೀಸರ ಮೊರೆ ಹೋಗಿದ್ರು. ಆದರೆ 18 ವರ್ಷ ದಾಟಿದ ಬಳಿಕ ಮೊನಾಲಿಸಾ ಅವರಿಗೆ ಅವರ ಜೀವನದ ನಿರ್ಧಾರವನ್ನ ತೆಗೆದುಕೊಳ್ಳುವ ಒಂದು ಅವಕಾಶ ಇರೋದ್ರಿಂದ ಅವರ ನಿರ್ಧಾರವೇ ಫೈನಲ್ ಆಗುತ್ತೆ. ಹಾಗಾಗಿ ಅವರಿಬ್ಬರು ಮದುವೆ ಆಗೋದಕ್ಕೆ ಪೊಲೀಸರು ಕೂಡ ಅನುವು ಮಾಡಿಕೊಟ್ಟಿದ್ದಾರೆ. ಅದರಂತೆ ಮೊನಾಲಿಸಾ ಭೋಸ್ಲೆ ಅವರು ಫರ್ಹಾನ್ ಅವರನ್ನ ವಿವಾಹ ಆಗಿದ್ದಾರೆ. ಇನ್ನು ಈ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂತಹ ಕಮೆಂಟ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದನ್ನ ನೀವು ಗಮನಿಸಿರ್ಬೋದು. ಇದು ರಿಯಲ್ ಕೇರಳ ಸ್ಟೋರಿ ಅನ್ನೋ ರೀತಿಯಲ್ಲಿ ಒಂದಷ್ಟು ಜನ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮೊನಾಲಿಸಾ ಹಾಗೂ ಫರ್ಹಾನ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅವರ ಮುಂದಿನ ಜೀವನ ಹೇಗಿರುತ್ತೆ ಅನ್ನೋ ಕುತೂಹಲ ಅವರ ಅಭಿಮಾನಿಗಳಲ್ಲೂ ಕೂಡ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ.